भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। प्रश्नोपनिषत्तु शांति मंत्र। ओम भद्रं कर्णेभिः विशृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। ಪ್ರಶ್ನೋಪನಿಷತ್ತು ಕಡೆಯ ಪ್ರಶ್ನೆಗೆ ಬಂದಿದ್ದೇವೆ. 6ನೇ ಪ್ರಶ್ನೆ, ಸುಕೇಶ ಮತ್ತು ಪಿಪ್ಪಲಾದರು ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆ ಇದು. ಷೋಡಶ ಕಲೆಗಳ ಪುರುಷನು ಎಲ್ಲಿ ಇರೋನು ಅಂತ ಕೇಳಿರೋದು ಇಲ್ಲಿ ಪ್ರಶ್ನೆ. ಇಲ್ಲಿರೋವರೆಗೂ ಈ 6ನೇ ಪ್ರಶ್ನೆ ತನಕ ಬರೋವರೆಗೂ ಮೊದಲ 3 ಪ್ರಶ್ನೆಗಳೇನಾಗಿತ್ತು, ಪ್ರಪಂಚದ ಬಗ್ಗೆ ಇತ್ತು. ಅಂದರೆ ಮೊದಲ 3 ಪ್ರಶ್ನೆಗಳು ಅಪರಬ್ರಹ್ಮದ ವಿಚಾರ ಆಗಿತ್ತು. 4ನೇ ಪ್ರಶ್ನೆ ಅವಸ್ಥಾತ್ರಯ ವಿಚಾರವಾಗಿತ್ತು. 5ನೇ ಪ್ರಶ್ನೆ ಓಂಕಾರ ಉಪಾಸನೆಯ ಬಗ್ಗೆ ಆಗಿತ್ತು. ಈಗ ಕೇಳ್ತಾ ಇರುವಂತಹ ಪ್ರಶ್ನೆ ಷೋಡಶ ಕಲೆಗಳ ಪುರುಷ ಎಲ್ಲಿರೋದು ಮತ್ತೆ ಆ ಷೋಡಶ ಕಲೆ ಪುರುಷ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. 6ನೇ ಪ್ರಶ್ನೆಯ ಮೊದಲನೇ ಶ್ಲೋಕ. ಅತಹೈನಂ ಸುಕೇಶ ಭಾರದ್ವಾಜ ಪಪ್ರಚ್ಚ ಭಗವನ್ ಹಿರಣ್ಯನಾಭ ಕೌಸಲ್ಯೋ ರಾಜಪುತ್ರೋ ಮಾಮುಪೇತ್ಯ ಏತಂ ಪ್ರಶ್ನಮಪೃಚ್ಛತ. ಷೋಡಶಕಲಂ ಭಾರದ್ವಾಜ ಪುರುಷಂ ವೇತ್ತ ತಮಹಂ ಕುಮಾರಮಬ್ರುವಂ ನಾಹಮೀಮಂ ವೇದ ಯದ್ಯಹಮೀಮವೇದೀಶಂ ಕಥಂ ತೇನಾವಕ್ಷ್ಯಾಮೀತಿ. ಸಮೂಲೋ ವಾ ಏಷ ಪರಿಶುಷ್ಯತಿ ಯೋನೃತಮಭಿವದತಿ ತಸ್ಮಾನ್ನಾರ್ಹಾಮ್ಯನೃತಂ ವಕ್ತುಂ ಸತೂಷ್ಣೀಂ ರಥಮಾರುಹ್ಯ ಪ್ರವ್ರಾಜ. ತ್ವಂ ತ್ವಾ ಪೃಚ್ಛಾಮಿ ಕ್ವಾಸೌ ಪುರುಷ ಇತಿ. ಅತಃ ಅನಂತರ ಕಡೆಯ ಪ್ರಶ್ನೆ. ಸುಕೇಶ ಭಾರದ್ವಾಜ, ಸುಕೇಶ ಭಾರದ್ವಾಜನು ಏನಂ ಪಪ್ರಚ್ಚ ಇವನನ್ನ ಕೇಳಿದನು. ಯಾರನ್ನ? ಗುರುಗಳನ್ನ. ಭಗವನ್ ಕೌಸಲ್ಯ ರಾಜಪುತ್ರ, ಭಗವನ್ ಭಗವಂತನೇ, ಕೌಸಲ್ಯ ಕೋಸಲ ದೇಶದಲ್ಲಿ ಹುಟ್ಟಿದ ರಾಜಪುತ್ರ ರಾಜಪುತ್ರನಾದ ಹಿರಣ್ಯನಾಭ ಹಿರಣ್ಯನಾಭನು ಮಾಂ ಉಪೇತ್ಯ ನನ್ನ ಬಳಿಗೆ ಬಂದು ಏತಂ ಪ್ರಶ್ನಂ ಈ ಪ್ರಶ್ನೆಯನ್ನು ಪಪ್ರಚ್ಚ ಕೇಳಿದನು. ಅಂದರೆ ಶಿಷ್ಯನನ್ನೇ ಮತ್ತೊಬ್ಬ ಯಾರೋ ಕೇಳ್ತಾ ಇದ್ದಾನೆ ಪ್ರಶ್ನೆನ. ನನ್ನ ಬಳಿಗೆ ಬಂದು ಈ ಪ್ರಶ್ನೆಯನ್ನು ಕೇಳಿದನು. ಭಾರದ್ವಾಜ, ಭಾರದ್ವಾಜನೇ, ಷೋಡಶ ಕಲಂ 16 ಕಲೆಗಳುಳ್ಳ ಪುರುಷನನ್ನು ವೇತ್ತ
ತಿಳಿದಿರುವೆಯಾ? ಅಹಂ ತಂ ಕುಮಾರಂ, ನಾನು ಆ ಕುಮಾರನಿಗೆ ಅಬ್ರುವಂ ಹೇಳಿದೆನು. ಅಹಂ ಇಮಂ ನ ವೇದ, ನಾನು ಇವನನ್ನು ತಿಳಿದಿಲ್ಲ. ಅಹಂ ನಾನು, ಇಮಂ ಯದಿ ಅವೇದಿಶಂ, ನಾನು ಇವನನ್ನು ತಿಳಿದಿದ್ದರೆ, ತೇ ಕಥಂ ನ ಅವ್ಯಕ್ಶಂ, ನಿನಗೆ ಹೇಗೆ ನಾ ಹೇಳದೆ ಇರುತ್ತಿದ್ದೆ. ಇತಿ ಯಹ ಅನೃತಂ, ಎಂದು ಯಾವನು ಸುಳ್ಳನ್ನು ಅಭಿವದತಿ ಹೇಳುವನೋ, ಏಷಃ ವೈ, ಇವನು ಸಮೂಲಃ ಬೇರು ಸಹಿತ, ಪರಿಶುಷ್ಯತಿ ಒಣಗಿ ಹೋಗುವನು. ತಸ್ಮಾತ್ ಆದ್ದರಿಂದ, ಅನೃತಂ ಸುಳ್ಳನ್ನು, ವಕ್ತುಂ ನ ಅರ್ಹಾಮಿ ಹೇಳಲು ಅರ್ಹನಲ್ಲ. ಅರ್ಹನಲ್ಲ ಅಂದರೆ ನಾನು ಬಯಸೋದಿಲ್ಲ ಅಂತ. ಸಹ ತೂಷ್ಣೀಂ ರಥಂ, ಆ ರಾಜಕುಮಾರನು ಮಾತನಾಡದೆ ರಥವನ್ನು ಆರುಹ್ಯ ಪ್ರವವ್ರಾಜ, ಏರಿ ಹೊರಟು ಹೋದನು. ತಂ, ಅವನ ಆ ಷೋಡಶ ಪುರುಷನ ವಿಷಯವಾಗಿ, ತ್ವ ನಿನ್ನನ್ನು ಪೃಚ್ಛಾಮಿ ಕೇಳುತ್ತಿದ್ದೇನೆ, ಅಸೌ ಆ ಪುರುಷನು ಕ್ವ ಎಲ್ಲಿ ಇರುವನು, ಇತಿ ಇಹಂತು. ಸುಕೇಶ ಭಾರದ್ವಾಜನನ್ನೇ ಮತ್ತಾರೋ ಕೇಳೋದು ನೋಡಿ. ಅನಂತರ ಸುಕೇಶ ಭಾರದ್ವಾಜನು ಪಿಪ್ಪಲಾದನನ್ನು ಪ್ರಶ್ನಿಸಿದನು. ಪೂಜ್ಯರೇ, ಕೋಸಲ ದೇಶದ ರಾಜಪುತ್ರನಾದ ಹಿರಣ್ಯನಾಭನು ನನ್ನ ಬಳಿಗೆ ಬಂದು ಈ ಪ್ರಶ್ನೆಯನ್ನು ಕೇಳಿದನು. ಭಾರದ್ವಾಜನೇ, 16 ಕಲೆಗಳುಳ್ಳ ಪುರುಷನನ್ನು ನೀನು ಬಲ್ಲೆಯಾ ಎಂದು. ನಾನು ಆ ಕುಮಾರನಿಗೆ ಹೇಳಿದೆನು, ನನಗೆ ಆ ಪುರುಷನು ತಿಳಿದಿಲ್ಲ. ಈತನನ್ನು ನಾನು ತಿಳಿದಿದ್ದರೆ ಹೇಗೆ ತಾನೇ ನಾನು ನಿನಗೆ ತಿಳಿಸದೇ ಇರುತ್ತಿದ್ದೆನೋ. ಯಾವನು ಸುಳ್ಳು ಹೇಳುವನೋ ಅವನು ಪೂರ್ಣವಾಗಿ ನಾಶವಾಗಿ ಹೋಗುವನು. ಆದ್ದರಿಂದ ನಾನು ಸುಳ್ಳನ್ನು ಹೇಳುವುದಿಲ್ಲ ಎಂದು. ಅವನು ಸುಮ್ಮನೆ ರಥವನ್ನೇರಿ ಹೊರಟು ಹೋದನು. ಆ ಷೋಡಶ ಪುರುಷನ ವಿಷಯವಾಗಿ ನಿನ್ನನ್ನು ಕೇಳುತ್ತಿದ್ದೇನೆ, ಆ ಪುರುಷನು ಎಲ್ಲಿರುವನು. ಸುಂದರವಾದ ಮಾತು ನೋಡಿ. ಸುಕೇಶ ಭಾರದ್ವಾಜ ಇವರೆಲ್ಲ ಮಹಾ ಋಷಿಗಳೇ. ಇವರೆಲ್ಲ ಅಂತಹ ಭಾರದ್ವಾಜ ಋಷಿಯನ್ನ ಬಂದು ಇವನು ಒಬ್ಬ ರಾಜ, ಅವನು ಬಂದು ಕೇಳ್ತಾ ಇದ್ದಾನೆ ಏನಂತ, ಕೋಸಲ ದೇಶದ ರಾಜಪುತ್ರನಾದ ಹಿರಣ್ಯನಾಭ, ಆ ರಾಜ ಹಿರಣ್ಯನಾಭ ಅನ್ನೋರು ಒಬ್ಬ ರಾಜ ಬಂದು ಇವ್ರನ್ನ ಕೇಳ್ತಾ ಇದ್ದಾನೆ ಸುಕೇಶನನ್ನ, ಏನಂತ, ನಿನಗೆ ಆ ಷೋಡಶ ಕಲಾ ಪುರುಷ ಗೊತ್ತಿದ್ರೆ ತಿಳಿಸು ಅಂತ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿದ್ರೆ ನಿನಗೆ ಯಾವಾಗಲೂ ಹೇಳ್ತಾ ಇದ್ದೆ, ಆದರೆ ನನಗದು ಯಾರು ಅಂತ ಗೊತ್ತಿಲ್ಲ, ಅದನ್ನು ನಾನು ತಿಳ್ಕೊಂಡಿಲ್ಲ ಅಂತ. ಅದನ್ನು ಗುರುಗಳ ಹತ್ರ ಒಪ್ಪಿಸ್ತಾ ಇದ್ದಾನೆ. ಹೀಗೆ ಬಂದು ಆ ರಾಜ್ಕುಮಾರ ನನ್ನ ಹತ್ರ ಕೇಳ್ದ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಯಾಕೆ ಅಂದರೆ ಸುಳ್ಳು ಹೇಳಬಾರ್ದು. ಸುಮ್ಮನೆ ಇವನು ಮಹಾಋಷಿ ಅಂತ ಹೇಳ್ಕೊಂಡು ಅವನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಇವನು ಏನೋ ಮನಸ್ಸಿಗೆ ಬಂದಿದ್ದು ಹೇಳ್ಬಿಡ್ಬೋದಾಗಿತ್ತು, ಆದರೆ ಸುಳ್ಳು ಹೇಳಬಾರ್ದು, ನಾನು ಸರಿಯಾಗಿ ತಿಳ್ಕೊಂಡಿಲ್ಲ, ಹೇಳಬಾರ್ದು, ಸುಳ್ಳು ಹೇಳಬಾರ್ದು ಅಂತ ಗುರುಗಳೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಆ ಷೋಡಶ ಕಲಾ ಪುರುಷನ ಬಗ್ಗೆ ತಿಳಿಸ್ಕೊಡಿ ಅಂತ. ಶಾಸ್ತ್ರದಲ್ಲಿ ಪ್ರತಿ ಸಲನೂ ಹೇಳಿರೋದು ಸತ್ಯವಾಗಿ ನಡ್ಕೋ ಅಂತ. ಸತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು. ಸತ್ಯವಾಗಿ ನಡ್ಕೊಂಡ್ರೆ ಬೇರೆ ಎಲ್ಲ ಮೌಲ್ಯಗಳು ತಾನಾಗೆ ಸೇರ್ಕೊಂಡ್ಬಿಡುತ್ತಂತೆ. ಅದಕ್ಕೆ ಬೇರೆ ಬೇರೆ ಬೇಕಾದಷ್ಟು ಮೌಲ್ಯಗಳು ಇದ್ರೂ ಕೂಡ ಸತ್ಯವನ್ನೇ ಪ್ರತಿ ಸಲವೂ ನಾವು ನೋಡಿದ್ದೀವಿ. ಉಪನಿಷತ್ತರಾಗಲಿ ಗೀತೆಯಲ್ಲಾಗಲಿ ಒತ್ತಿ ಒತ್ತಿ ಹೇಳಿರೋದು ಸತ್ಯಂ ವದ, ಸತ್ಯಂ ವದ ಅಂತಾನೆ. ಸುಳ್ಳನ್ನು ಹೇಳದೇ ಇರಬೇಡ ಅಂತ ಹೇಳಿಲ್ಲ. ಈಗ ನೋಡಿ, ಸುಳ್ಳು ಹೇಳದೇ ಇರೋದು ಕೂಡ ಸತ್ಯ ಹೇಳು ಅನ್ನೋದಕ್ಕೆ ಸ್ವಲ್ಪ ಸೂಚನೆ ಕೊಟ್ಟ ಹಾಗೆ. ಈಗ ಸತ್ಯ ಹೇಳು ಅಂತ ಹೇಳದೇ ಇದ್ರೆ ನಾನು ಸುಳ್ಳು ಹೇಳದೆ ಸುಮ್ಮನೆ ಇದ್ದು ಬಿಡ್ಬೋದಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯನೂ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಸತ್ಯವನ್ನ ಹೇಳು, ಸತ್ಯಂ ವದ ಅಂತಾನೆ ಪ್ರತಿ ಸಲ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಮತ್ತೆ
ಇದರಲ್ಲಿ ಹೇಳ್ತಾ ಇರೋದು ಏನೋ, ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ, ನಾನು ಸತ್ಯವನ್ನೇ ಹೇಳಬೇಕು ಅಂತ, ಸುಳ್ಳನ್ನು ಹೇಳಬಾರ್ದು ಅಂತ ಹೇಳಿ ಇಲ್ಲಿ ಮತ್ತೆ ಮತ್ತೆ ಅದನ್ನು ಒತ್ತಿ ಹೇಳೋದಕ್ಕೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸತ್ಯ. ಈಗ ಷೋಡಶ ಕಲಾಪುರುಷ ಯಾರು ಅಂತ ಇವನಿಗೆ ಶಿಷ್ಯನಿಗೆ ಗೊತ್ತಿಲ್ಲ, ಗುರುಗಳು ಹೇಳಬೇಕು. ಗುರುಗಳೇನು ಹೇಳ್ತಾರೆ ಕೇಳೋಣ. 2ನೇ ಶ್ಲೋಕ. ತಸ್ಮೈ ಸಹೋವಾಚ ಇಹೈವಾಂತಃ ಶರೀರೇ ಸೌಮ್ಯ ಸ ಪುರುಷೋ ಯಸ್ಮಿನ್ನೇತಾ ಷೋಡಶ ಕಲಾ ಪ್ರಭವಂತೀತಿ. ಸಹ ತಸ್ಮೈ ಉವಾಚ, ಅವನು ಅಂದರೆ ಪಿಪ್ಪಲಾದನು ಶಿಷ್ಯನಿಗೆ ಅವನಿಗೆ ಹೇಳಿದನು. ಏನಂತ? ಸೌಮ್ಯ, ಎಲೆ ಸೌಮ್ಯನೇ, ಯಸ್ಮಿನ್ ಏತಾಹ ಷೋಡಶ ಕಲಾಹ, ಯಾವನಲ್ಲಿ ಈ 16 ಕಲೆಗಳು ಪ್ರಭವಂತಿ ಉತ್ಪನ್ನವಾಗುತ್ತಿರುವವೋ, ಸಹ ಪುರುಷಃ ಆ ಪುರುಷನು, ಇಹ ಏವ ಇಲ್ಲಿಯೇ, ಅಂತಹ ಶರೀರೇ ಈ ಶರೀರದೊಳಗೆ ಇರುತ್ತಾನೆ. ಪಿಪ್ಪಲಾದರು ಅವನಿಗೆ ಹೇಳಿದನು, ಎಲೈ ಸೌಮ್ಯ, ಯಾವನಲ್ಲಿ ಈ 16 ಕಲೆಗಳು ಉತ್ಪನ್ನವಾಗುತ್ತಿರುವವೋ ಆ ಪುರುಷನು ಈ ಶರೀರದಲ್ಲೇ ಇರುತ್ತಾನೆ ಎಂದು. ಇಲ್ಲಿ ಪುರುಷ ಅಂತ ಕೂಡಲೇ ನಮಗೆ ಗೊತ್ತಿದೆ. ಪುರುಷ ಅಂತ ಹೇಳಿದ್ರೆ ಈ ಪುರದಲ್ಲಿರುವವನು ಪುರುಷ. ಪುರ ಅಂತ ಯಾವುದಕ್ಕೆ ಹೇಳ್ತೀವಿ? ಈ ಶರೀರಕ್ಕೆ ಹೇಳ್ತೀವಿ. ಯಾಕೆ ಇದಕ್ಕೆ ಪುರ? ಪುರ ಅಂತಂದರೆ ಒಂದು ಊರು, ಹಳ್ಳಿ, ಏನು ಬೇಕಾದರೂ ಅಂದ್ಕೊಳ್ಬೋದು ಪುರ ಅಂದರೆ. ನವದ್ವಾರೇ ಪುರೇ ದೇಹಿ ಅಂತ ಹೇಳ್ತೀವಿ. 9 ಬಾಗಿಲುಗಳಿರುವಂತಹ ಇದೊಂದು ಪುರ. ಇಲ್ಲಿ ವಾಸಿಸುವನು ಅಂದರೆ ಈ ಶರೀರದಲ್ಲಿರುವಂಥವನು ಪುರುಷ. ಯಾರು ಈ ಪುರದಲ್ಲಿದ್ದಾನೋ ಅವನನ್ನು ಪುರುಷ ಅಂತ ಕರಿತೀವಿ. ಆ ಷೋಡಶ ಕಲಾ ಪುರುಷ ಅಂತ ಹೇಳುವಾಗ ಇಲ್ಲಿ ಹೇಳೋದೇನೋ, ಆ 16 ಕಲೆಗಳನ್ನು ಉತ್ಪನ್ನ ಮಾಡಬೇಕಲ್ಲ. ಆ 16 ಕಲೆಗಳು ಎಲ್ಲಿಂದ ಹುಟ್ಟುತ್ತಾ ಇದೆಯೋ ಆ ಪುರುಷ ಶರೀರದಲ್ಲಿದ್ದಾನೆ ಅಂತ. ಷೋಡಶ ಕಲಾ ಪುರುಷ ಅಂದ್ರೂ ಅವನೇನೆ. ಪುರುಷ ಅಂದರೆ ಚೈತನ್ಯ ಶಕ್ತಿ ನಮ್ಮಲ್ಲಿರುವಂಥದ್ದು. ಅದಿಲ್ಲದಲೇ ಯಾವುದೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಎಷ್ಟೊಂದು ಕಲೆಗಳು ಅವನಿಂದ ಉತ್ಪತ್ತಿ ಆಗ್ತಾ ಇದೆ. ಯಾರಿಂದ? ಆ ಚೈತನ್ಯ ಶಕ್ತಿಯಿಂದ. ಅವನೇ ಷೋಡಶ ಕಲೆಯ ಪುರುಷ ಅಂತ. ಎಲ್ಲಿದ್ದಾನ ಅವನು? ಈ ಶರೀರದಲ್ಲಿದ್ದಾನೆ ಅಷ್ಟನ್ನ ಹೇಳ್ತಾರೆ ಅವರು. ಮುಂದುವರಿಸ್ತಾ 3ನೇ ಪ್ರಶ್ನೆ. ಸ ಇಕ್ಷಾಂಚಕ್ರೇ ಕಸ್ಮಿನ್ನಹಮುತ್ಕ್ರಾಮಂತ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ. ಸಹ ಇಕ್ಷಾಂ ಚಕ್ರೆ ಅವನು ಆಲೋಚಿಸಿದನು. ಕಸ್ಮಿನ್ ಉತ್ಕ್ರಾಂತೆ ಯಾವನು ಹೊರಗೆ ಬಂದರೆ, ಅಹಂ ನಾನು, ಉತ್ಕ್ರಾಂತ ಭವಿಷ್ಯಾಮಿ ಹೊರಗೆ ಬರುವೆನೋ, ಕಸ್ಮಿನ್ ವಾ ಪ್ರತಿಷ್ಠಿತೆ ಯಾವನು ನಿಂತುಕೊಂಡರೆ, ಪ್ರತಿಷ್ಠಾಸ್ಯಾಮಿ ನಾನು ನಿಲ್ಲುವೆನೋ, ಇತಿ ಎಂದು. ಷೋಡಶ ಕಲೆಗಳುಳ್ಳ ಪುರುಷನು ಆಲೋಚಿಸಿದನು. ಯಾವನು ದೇಹದಿಂದ ಹೊರಗೆ ಬಂದರೆ ನಾನು ಹೊರಗೆ ಬರುವೆನೋ, ಯಾವನು ಶರೀರದಲ್ಲಿದ್ದರೆ ನಾನು ನಿಲ್ಲುವೆನೋ ಎಂದು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಯಾರು? ಷೋಡಶ ಕಲಾಪುರುಷ. ಈಗ ಷೋಡಶ ಕಲಾಪುರುಷ ಮತ್ತು ಚೈತನ್ಯ ಶಕ್ತಿ ಬೇರೆ ಬೇರೆ ಅಂತ ಆಗಲ್ಲ. ಅದಕ್ಕೆ ಸ್ವಾಮೀಜಿಯವರು ಒಂದು ಸುಂದರವಾದ ಒಂದು ಉದಾಹರಣೆ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯ ಇರ್ತಾನೆ. ಅವನು ಒಂದು ಮದುವೆ ಆದ ಅಂತಂದರೆ ಗಂಡ ಅನ್ನಿಸ್ಕೊಳ್ತಾನೆ. ಆದರೆ ಅವನು ಗಂಡ ಬೇರೆ, ಆ ವ್ಯಕ್ತಿ ಬೇರೆ ಆಗಲಿಲ್ಲ. ಪಾತ್ರ ಮಾತ್ರ ಗಂಡ. ಹಾಗೆ ಆ ವ್ಯಕ್ತಿ ಏನಿರ್ತಾನೆ ಅವನು ಪುರುಷ. ಈ ಗಂಡ ಅಂತ ಏನು ಅನ್ನಿಸ್ಕೊಳ್ತಾನಲ್ಲ ಆ ವ್ಯಕ್ತಿ, ಅವರಿಬ್ಬರು ಬೇರೆ ಬೇರೆ ಅಲ್ಲ. ಆ ಪಾತ್ರ ಇರುವಾಗ ಅಂದರೆ ಇದು ಪರಮಾತ್ಮ, ಇದು ಜೀವಾತ್ಮ ಅಂತ. ಆ ಅಹಂಕಾರವನ್ನು ನಾನು ಏನು ಅಂದ್ಕೊಳ್ತೀನಿ ನಾನು ಅಂತ, ಅದು ಜೀವಾತ್ಮ, ಪರಮಾತ್ಮ. ಅಲ್ಲಿ ಬೇರೆ ಬೇರೆ ಆಗಲಿಲ್ಲ.
ಅದಕ್ಕೆ ಅವ್ರು ಸುಂದರವಾಗಿ ಹೇಳ್ತಾರೆ, ಆ ವ್ಯಕ್ತಿ ಮದುವೆ ಆದಾಗ ಗಂಡ ಅಂತ ಅನ್ನಿಸ್ಕೊಳ್ತಾನೆ. ಆ ಗಂಡ ಅಂತ ಅನ್ನಿಸ್ಕೊಳ್ಳೋದು ಏನಿದೆ ಅವನು ಜೀವಾತ್ಮ, ಈ ವ್ಯಕ್ತಿ ಇರುವಂಥವನು ಏನೋ ಪರಮಾತ್ಮ. ಇಬ್ಬರು ಬೇರೆ ಬೇರೆ ಆಗಲಿಲ್ಲ, ಅಲ್ಲಿ ಪಾತ್ರ ಮಾತ್ರ ಬದಲಾಗಿತ್ತು. ಹಾಗೆ ಇಲ್ಲಿ ಷೋಡಶ ಕಲೆಗಳ ಪುರುಷನು ಆಲೋಚಿಸಿದನು, ಯಾವನು ದೇಹದಿಂದ ಹೊರಗೆ ಬಂದರೆ ನಾನು ಹೊರಗೆ ಬರುವನು. ದೇಹದಿಂದ ಹೊರಗೆ ಬಂದರೆ ನಾನು ಹೊರಗೆ ಬರುವನು. ಈಗ ಆ ಮನುಷ್ಯನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಂಡ ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವನು ಯಾರಿಗೂ ಗಂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವನು ಗಂಡ ಅಂತ ಅನ್ನಿಸ್ಕೊಳ್ಳದೆ ಇದ್ರೆ ಮನುಷ್ಯನಾಗಿ ಉಳ್ಕೊಳ್ಬೋದು. ಎಂತ ಮದುವೆ ಆಗಿರ್ತಾನೆ, ಅವಾಗ ಗಂಡ ಅನ್ಸ್ಕೊಂಡಿರ್ತಾನೆ, ಆಕೆ ಜೀವ ತ್ಯಜಿಸ್ತಾಳೆ, ದೇಹವನ್ನು ಬಿಟ್ಟು ಹೋಗ್ತಾಳೆ ಅಂದಾಗ ಇವನಿಗೆ ಆ ಗಂಡನ ಪಟ್ಟ ಇಲ್ಲ, ಆದರೆ ಅವನು ಮನುಷ್ಯನಾಗಿದ್ದಾನೆ. ಅದೇ ರೀತಿ ಇಲ್ಲಿ ಆ ಚೈತನ್ಯ ಶಕ್ತಿ ಅನ್ನೋದು ನಮ್ಮ ಶರೀರದಿಂದ ಹೊರಟೋದ್ರೆ ಈ ಷೋಡಶ ಕಲಾ ಪುರುಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾನೆ, ಯಾರು ಇರೋದ್ರಿಂದ ಈ ಕಲೆಗಳಿರ್ಲಿಕ್ಕೆ ಸಾಧ್ಯ, ಯಾರು ಇಲ್ಲದೆ ಇರೋದ್ರಿಂದ ಈ ಕಲೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾಣಶಕ್ತಿ, ಅದು ಚೈತನ್ಯ ಶಕ್ತಿ ಅಂತ ಮುಂದುವರಿಸ್ತಾ 4ನೇ ಶ್ಲೋಕ. ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀಂದ್ರಿಯಂ ಮನಃ ಅನ್ನಮನ್ನಾದ್ ವೀರ್ಯಂ ತಪೋ ಮಂತ್ರಾಃ ಕರ್ಮಲೋಕಾಲೋಕೇಷು ಚ ನಾಮ ಚ. ಸ ಪ್ರಾಣಂ ಅವನು ಪುರುಷನು, ಪ್ರಾಣವನ್ನು ಅಸೃಜತೆ ಸೃಷ್ಟಿಸಿದನು, ಪ್ರಾಣಾತ್ ಶ್ರದ್ಧಾಂ ಖಂ ಪ್ರಾಣದಿಂದ ಶ್ರದ್ಧೆಯನ್ನು, ಖಂ ವಾಯು ಜ್ಯೋತಿ ಆಪಃ ಆಕಾಶ, ವಾಯು ತೇಜಸ್ಸು, ನೀರು, ಪೃಥ್ವಿ ಇಂದ್ರಿಯಗಳು, ಮನಃ ಮನಸ್ಸು, ಅನ್ನಂ ಅನ್ನಾನ್ ಅನ್ನದಿಂದ ವೀರ್ಯವನ್ನು, ತಪಃ ತಪಸ್ಸು, ಮಂತ್ರಾಹ ಮಂತ್ರಗಳು, ಕರ್ಮಗಳು, ಲೋಕಾಹ ಲೋಕಗಳು ಇವುಗಳನ್ನು, ಲೋಕೇಶು ಚ ಮತ್ತು ಲೋಕಗಳಲ್ಲಿ, ನಾಮಚ ಹೆಸರುಗಳನ್ನು ಸೃಷ್ಟಿಸಿದನು. ಆ ಪುರುಷನು ಹಿರಣ್ಯಗರ್ಭನೆಂಬ ಪ್ರಾಣನನ್ನು ಸೃಷ್ಟಿಸಿದನು. ಪ್ರಾಣನಿಂದ ಶ್ರದ್ಧೆ, ಆಕಾಶ, ವಾಯು, ತೇಜಸ್ಸು, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು, ಅನ್ನ ಇವುಗಳನ್ನು, ಅನ್ನದಿಂದ ವೀರ್ಯ, ತಪಸ್ಸು, ಮಂತ್ರಗಳು, ಕರ್ಮಗಳು, ಲೋಕಗಳು ಇವುಗಳನ್ನು ಮತ್ತು ಲೋಕಗಳಲ್ಲಿ ಸಮಸ್ತ ವಸ್ತುಗಳ ಹೆಸರುಗಳನ್ನು ಸೃಷ್ಟಿಸಿದನು. ಇದೇ 16 ಕಲೆಗಳು. ನೋಡಿ ಯಾವ್ದ್ಯಾವುದು ಆ ಪ್ರಾಣ ಹಿರಣ್ಯಗರ್ಭದಿಂದ ಅದು ಸೃಷ್ಟಿ ಅಂತ ಆಗುವಾಗ ಬರೀ ಮನುಷ್ಯನನ್ನು ನಾವು ನೋಡಿದ್ವಿ ಮೊದಲನೇ ಪ್ರಶ್ನೆಯಲ್ಲಿ. ಬರೀ ಮನುಷ್ಯನನ್ನು ಸೃಷ್ಟಿ ಮಾಡಿಬಿಟ್ಬಿಟ್ರೆ ಆಗಲಿಲ್ಲ. ಆ ಮನುಷ್ಯ ಏನು ಹೇಳ್ತಾರೆ, ಆ ಮನುಷ್ಯನನ್ನು ಹುಟ್ಟಿದ್ರೆ ಅವನು ಹೇಗೆ ಬದುಕಬೇಕು, ಅದಕ್ಕೆ ಅವನಿಗೇನೇನು ಅವಶ್ಯಕತೆ ಇದೆ ಅದು ಎಲ್ಲವನ್ನೂ ಅವನು ಸೃಷ್ಟಿ ಮಾಡಬೇಕಾಗಿತ್ತು. ಹಾಗೆ ಅದನ್ನು ಕೂಡ ಮಾಡಿದ್ದಾನೆ ಅವನು. ಪ್ರಾಣದಿಂದ ಶ್ರದ್ಧೆಯನ್ನು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಪಂಚಭೂತಗಳು, ಆಕಾಶ, ವಾಯು, ತೇಜಸ್ಸು, ನೀರು, ಪೃಥ್ವಿ, ಇಂದ್ರಿಯಗಳು, ಪಂಚೇಂದ್ರಿಯಗಳು. ಇಲ್ಲಿ ಷೋಡಶ ಕಲೆ ಅಂತ ಹೇಳುವಾಗ ಇನ್ನೊಂದು ಕೆಲವು ಕಡೆ ಹೇಳ್ತಾರೆ ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. 15 ಆಯ್ತಲ್ವಾ? 15 ಪ್ಲಸ್ ಮನಸ್ಸು ಒಂದು ಬಿಡ್ತಾರೆ, 16 ಆಗುತ್ತೆ ಅಂತ. ಇನ್ನೊಂದು ಕಡೆ ಈ ಷೋಡಶ ಕಲೆ ಅಂತ ಹೇಳುವಾಗ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಏನಾದ 15-16 ದಿನ ಬರುತ್ತಲ್ವ ನಮಗೆ, ಆ ಚಂದ್ರ ಆದವನು ವೃದ್ಧಿಸ್ತಾ ಹೋಗ್ತಾನೆ, ಆಮೇಲೆ ಮತ್ತೆ ಕ್ಷೀಣಿಸ್ತಾನೆ ಅಲ್ವಾ, ಅದು 16. ಅದು ಆ ಕಲೆ ಕೂಡ, ಅದನ್ನ ಆ ಷೋಡಶ ಕಲೆ ಅಂತ ಹೇಳ್ತಾರೆ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾ ಇದ್ದಾನೆ, ಷೋಡಶ ಕಲೆ, ಈ 16 ಕಲೆಗಳು ಯಾವುದು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು 15 ಆಗತ್ತೆ ಅಲ್ಲಿಗೆ, ಪ್ಲಸ್ ಒಂದು ಮನಸ್ಸು. ಇದು ಷೋಡಶ ಕಲೆ ಅಂತ ಹೇಳ್ತಾರೆ. ಅದು ಎಲ್ಲಿಂದ ಉತ್ಪತ್ತಿ ಆಗತ್ತೆ? ಅದಷ್ಟು ಉತ್ಪತ್ತಿ ಆಗೋದು ಈ ಚೈತನ್ಯ ಶಕ್ತಿಯಿಂದ, ಪುರುಷನಿಂದನೇ, ಬೇರೆ ಏನಿಂದನೂ ಆಗ್ಲಿಕ್ಕಾಗಲ್ಲ. ಆಗ ಈ ಷೋಡಶ ಕಲಾ ಪುರುಷ ಅಂತ ಹೇಳೋದು ಈ 16ಕ್ಕೆ ಅಂತ ಹೇಳಿದ್ರೆ ಆ 16 ಯೋಚನೆ ಮಾಡುತ್ತೆ,
ಯಾರು ಈ ಶರೀರದಲ್ಲಿ ಇರೋದ್ರಿಂದ ನಾವಿದ್ದೀವಿ, ಯಾರು ಈ ಶರೀರವನ್ನು ಬಿಟ್ಟು ಹೋದರೆ ನಾವು ಇರಲಿಕ್ಕಾಗಲ್ಲ, ಆ ಪರಮಾತ್ಮ ಇದ್ರಷ್ಟೇ ಈ ಷೋಡಶ ಕಲೆಗಳು ಇರ್ಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಸ್ಪಷ್ಟ ಮಾಡಿಕೊಡ್ತಾ ಇದ್ದಾರೆ. ಆ ಷೋಡಶ ಕಲೆ ಹೆಸರು ಹೇಳಿದ್ರು ಇಲ್ಲೆಲ್ಲ ಏನೇನಂತ. ಪ್ರಾಣನಿಂದ ಶ್ರದ್ಧೆ, ಆಕಾಶ, ವಾಯು, ತೇಜಸ್ಸು, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು, ಮತ್ತು ಬರೀ ಅಷ್ಟಿದ್ರೆ ಸಾಲದು, ಅನ್ನ, ಇವುಗಳನ್ನು ಅನ್ನದಿಂದ ವೀರ್ಯ, ತಪಸ್ಸು, ಮಂತ್ರಗಳು, ಕರ್ಮಗಳು, ಲೋಕಗಳು ಇವುಗಳನ್ನು ಮತ್ತು ಲೋಕಗಳಲ್ಲಿ ಸಮಸ್ತ ವಸ್ತುಗಳ ಹೆಸರುಗಳನ್ನು ಸೃಷ್ಟಿಸಿದನು. ಇದೆಲ್ಲವನ್ನು ಅವನು ಸೃಷ್ಟಿಸಿಕೊಟ್ಟಿದ್ದಾನೆ ಅಂತ. ಈ 16 ಕಲೆಗಳು ಅಂತ ಸೇರಿಸುವಾಗ ಇದೆಲ್ಲವನ್ನೂ ಹೇಳ್ತಾರೆ. ಬರೀ ಇಂದ್ರಿಯಗಳಿದ್ರೆ ಸಾಕಾಗಲ್ಲ ನೋಡಿ, ಪ್ರಾಣ ಇದ್ರೆ ಸಾಕಾಗಲ್ಲ, ಈ ಪಂಚಭೂತಗಳಿದ್ರೆ ಸಾಕಾಗಲ್ಲ, ಇಂದ್ರಿಯಗಳಿದ್ರೆ ಸಾಕಾಗಲ್ಲ, ಮನಸ್ಸು ಈ ಶರೀರ ಬಂದ ಕೂಡಲೇ ಅದಕ್ಕೆ ಮತ್ತೆ ಆಹಾರ ಬೇಕು, ಅನ್ನದಿಂದ ಮತ್ತೆ ವೀರ್ಯ, ಅದೆಲ್ಲವೂ ಸಾಧನೆ ಅಂತ ಮಾಡ್ಲಿಕ್ಕೆ ಹೋದಾಗ ತಪಸ್ಸು, ಮಂತ್ರಗಳು ಇವೆಲ್ಲವೂ ಬೇಕು. ಇದೆಲ್ಲವನ್ನು ಕೂಡ ಷೋಡಶ ಕಲೆ ಅಂತಾನೆ ಹೇಳ್ತಾರೆ. ಸೃಷ್ಟಿಕರ್ತ ಇಷ್ಟನ್ನು ಸೃಷ್ಟಿ ಮಾಡಿಕೊಡ್ತಾನೆ ಅಂತ. ಇದು ಸೃಷ್ಟಿಕರ್ತ ಸೃಜಿಸಿರುವಂತಹ ಕಲಾತ್ಮಕ ಪ್ರಪಂಚ ಅಂತ ಹೇಳ್ತಾರೆ. ಇವನು ಎಲ್ಲಿದ್ದಾನೆ? ಆ ಚೈತನ್ಯ ಶಕ್ತಿಯೇ ಅವನು. ನಮ್ಮಲ್ಲಿ ಇರುವಂತಹ ಚೈತನ್ಯ ಶಕ್ತಿ, ಅದನ್ನು ಜೀವಾತ್ಮ ಅಂತ ಹೇಳ್ತೀವಿ. ಎಲ್ಲರಲ್ಲೂ ಇರೋದನ್ನು ಸೇರಿಸಿದಾಗ ಅದನ್ನು ಪರಮಾತ್ಮ ಅಂತ ಹೇಳ್ತೀವಿ. ಅದು ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಎಲ್ಲಿಂದ ಅದೆಲ್ಲ ಹುಟ್ಟಿತು ಅಂದಾಗ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಮುಂದುವರಿಸ್ತಾ, ಸ ಯಥೇಮಾ ನದ್ಯ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯಸ್ತಂ ಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ. ಏವಮೇವಾಸ್ಯ ಪರಿದ್ರಷ್ಟುರಿಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯಸ್ತಂ ಗಚ್ಚಂತಿ ಭಿದ್ಯೇತೆ ಚಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ. ಸ ಏಷೋ ಕಲೋ ಮೃತೋ ಭವತಿ ತದೇಶ ಶ್ಲೋಕಃ. ಅದು ಹೇಗೆ, ಅದೆಲ್ಲ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ಸಹ ಯಥಾ ಇಮಾಹ, ಅದು ಹೇಗೆಂದರೆ ಹೇಗೆ ಈ ಸಮುದ್ರಾಭಿಮುಖವಾಗಿ ಹರಿಯುತ್ತಿರುವ ನದಿಗಳು ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ, ಸಮುದ್ರವನ್ನು ಸೇರಿ ಅದೃಶ್ಯವಾಗುವವು. ತಾಸಾಂ ನಾಮರೂಪೇ, ಅವುಗಳ ನಾಮರೂಪಗಳು ಭಿದ್ಯೇತೆ ನಾಶವಾಗುವವು. ಸಮುದ್ರ ಇತಿ ಏವಂ, ಸಮುದ್ರವೆಂದೇ ಪ್ರೋಚ್ಯತೆ ಹೇಳಲ್ಪಡುವುದು. ಏವಂ ಏವ ಅಸ್ಯ ಪರಿದ್ರಷ್ಟಃ, ಹೀಗೆಯೇ ಈ ಸರ್ವಸಾಕ್ಷಿಯ ಇಮಾಹ ಪುರುಷಾಯಣಾಹ, ಈ ಪುರುಷನನ್ನೇ ಹೊಂದಬೇಕಾಗಿರುವ ಷೋಡಶ ಕಲಾಹ 16 ಕಲೆಗಳು ಪುರುಷಂ ಪ್ರಾಪ್ಯ, ಪುರುಷನನ್ನು ಹೊಂದಿ ಅಸ್ತಂ ಗಚ್ಚಂತಿ ವಿಲೀನವಾಗುವು. ಚ ಅಸಾಂ ನಾಮರೂಪೇ, ಮತ್ತು ಇವುಗಳ ನಾಮರೂಪಗಳು ಭಿದ್ಯೇತೆ ನಾಶವಾಗುವು. ಪುರುಷ ಇತಿ ಏವಂ, ಪುರುಷನೆಂದೇ ಪ್ರೋಚ್ಯತೆ ಹೇಳಲ್ಪಡುತ್ತದೆ. ಸಹ ಏಷಃ, ಆ ಇವನು ಅಕಲಹ ಕಲಾಶೂನ್ಯನು, ಅಮೃತಃ ನಾಶವಿಲ್ಲದವನು, ಭವತಿ ಆಗುತ್ತಾನೆ. ತತ್, ಈ ವಿಷಯದಲ್ಲಿ ಏಷಃ ಶ್ಲೋಕ, ಈ ಶ್ಲೋಕ ಇದೆ. ಅದು ಹೇಗೆಂದರೆ ಸಮುದ್ರಾಭಿಮುಖವಾಗಿ ಹರಿಯುತ್ತಿರುವ ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಅದೃಶ್ಯವಾಗಿ ಅವುಗಳ ನಾಮರೂಪಗಳು ಹೇಗೆ ನಾಶವಾಗುವವೋ, ಹೇಗೆ ಎಲ್ಲವೂ ಸಮುದ್ರವೆಂದೇ ಹೇಳಲ್ಪಡುವವೋ, ಹಾಗೆಯೇ ಈ ಸರ್ವಸಾಕ್ಷಿಯಾದ ಪುರುಷನನ್ನೇ ಸೇರಬೇಕಾಗಿರುವ ಈ 16 ಕಲೆಗಳು ಪುರುಷನನ್ನು ಸೇರಿದ ಮೇಲೆ ವಿಲೀನವಾಗುವು.
ಇವುಗಳ ನಾಮರೂಪಗಳು ಅಳಿಸಿ ಹೋಗುವವು, ಅಲ್ಲದೆ ಅವೆಲ್ಲವೂ ಪುರುಷನೆಂದೇ ಹೇಳಲ್ಪಡುತ್ತದೆ. ಇವನು ಕಲಾಶೂನ್ಯನು ಅಮೃತನೂ ಆಗುತ್ತಾನೆ. ಈ ವಿಷಯದಲ್ಲಿ ಈ ಶ್ಲೋಕವಿದೆ. ಈ ಷೋಡಶ ಕಲಾ ಪುರುಷರು ಎಲ್ಲಿಂದ ಉತ್ಪತ್ತಿ ಆಗ್ತಾರೋ ಅಲ್ಲಿಗೆ ಮತ್ತೆ ಲೀನ ಆಗ್ತಾರೆ ಅಂತ. ಈಗ ಎಚ್ಚರದಲ್ಲಿ ನಾವು ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈಗ ಕಣ್ಣು ಎಚ್ಚರದಲ್ಲಿ ನೋಡಿ ಪಂಚೇಂದ್ರಿಯಗಳಿಂದ ನೋಡ್ತಾ ಇದ್ದೀವಿ, ಪಂಚ ಜ್ಞಾನೇಂದ್ರಿಯಗಳಿಂದ ನೋಡ್ತಾ ಇದ್ದೀವಿ, ಪಂಚಕರ್ಮೇಂದ್ರಿಯಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗ? ಎಚ್ಚರದಲ್ಲಿದ್ದಾಗ. ಅದೇ ನಿದ್ರೆಯಲ್ಲಿ ಅದೆಲ್ಲ ಎಲ್ಲಿ ಹೊಟ್ಟೋಗುತ್ತೆ? ಎಲ್ಲ ಆ ಪುರುಷನಲ್ಲಿ ಲೀನ ಆಗುತ್ತೆ. ಲೀನ ಆಗಿ ಮತ್ತೆ ಬೆಳಗ್ಗೆ ಎದ್ದಾಗ ಅಲ್ಲಿಂದನೇ ಹೊರಗಡೆ ಬರುತ್ತೆ. ಹೇಗೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ನೋಡಿ ಜೀವನ ಅನ್ನೋದು. ನಾವು ಇಲ್ಲಿ ಮಲಗಿದ್ದವರು ಇಲ್ಲೇ ಎದ್ದೊಳ್ತೀವಿ, ಬೇರೆ ಎಲ್ಲೋ ಹೋಗಿ ಎದ್ದೊಳೋದಿಲ್ಲ ಅಲ್ವಾ? ಪಕ್ಕದ ಮನೆಯಲ್ಲೋ ಇನ್ಯಾವುದೋ ಊರಲ್ಲಿ ಎದ್ದೊಳಲ್ಲ. ಮತ್ತು ನಾವು ಹಿಂದೆ ಏನು ಮಾಡಿರ್ತೀವಿ ಹಿಂದಿನ ದಿನ ಇವತ್ತಿಗದು ನೆನಪಿರುತ್ತೆ ನಮಗೆ. ಇಲ್ಲಾಂದರೆ ನೆನ್ನೆಗೆ ಮರ್ತು ಹೋಗ್ಬಿಡ್ತು ಇವತ್ತಿಗೆ ಇಲ್ಲ. ಅದೆಲ್ಲ ಎಲ್ಲಿ ಲೀನ ಆಗಿರುತ್ತೆ? ಆ ಪುರುಷನಲ್ಲಿ ಲೀನ ಆಗಿ ಮತ್ತೆ ಉತ್ಪತ್ತಿ ಆಗುತ್ತೆ. ಹೇಗದು ಕಡೆಗದು ಏನಾಗುತ್ತೆ, ಯಾವ ರೀತಿಯಲ್ಲಾಗುತ್ತೆ ಅಂತ ಹೇಳಿದ್ರೆ, ಜೀವನ ಮುಗಿತು ಅನ್ನುವಾಗ ಅದಷ್ಟು ಆ ಷೋಡಶ ಕಲೆಗಳು ಆ ಪುರುಷನಲ್ಲಿ ಸಂಪೂರ್ಣವಾಗಿ ಲೀನ ಆಗೋಗ್ಬಿಡುತ್ತೆ. ಮತ್ತೆ ಅದು ಹುಟ್ಟೋದಕ್ಕೆ ಶರೀರ ಬೇಕಲ್ಲ, ಅವಾಗಷ್ಟೇ ಅದೆಲ್ಲ ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ. ಹೇಗೆ ಈ ನದಿಗಳೆಲ್ಲ ಸೇರಿ ಸಮುದ್ರಕ್ಕೆ ಆ ನದಿ ತನ್ನ ಹೆಸರನ್ನೇ ಕಳ್ಕೊಂಡ್ಬಿಡುತ್ತೆ. ಆ ನದಿಯಲ್ಲಿ ಇದು ಕಾವೇರಿ ನದಿ, ಇದು ನರ್ಮದಾ ನದಿ ಏನೂ ಇರಲ್ಲ ಆ ಸಮುದ್ರದಲ್ಲಿ. ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಅಂತ ಹೇಳ್ತಾರೆ. ಹಾಗೆ ಈ ನೋಡೋದಾಗಲಿ, ಕೇಳಿಸ್ಕೊಳ್ಳೋದಾಗಲಿ, ಮಾತನಾಡೋದಾಗಲಿ ಇವೆಲ್ಲವೂ ಲೀನವಾಗಿ ಹೋದಾಗ ಪ್ರಾಣದಲ್ಲಿ ಅಲ್ಲಿ ಯಾವುದು ಅದು ಐಡೆಂಟಿಫೈ ಮಾಡ್ಕೊಳ್ಳಲ್ಲ. ಅಂದರೆ ಅಲ್ಲಿ ಪ್ರಾಣ ತುಂಡು ತುಂಡಾಗಿ ಇದು ಕೇಳಿಸ್ಕೊಳ್ತಾ ಇದ್ದಿದ್ದು ಪ್ರಾಣ, ಇದು ಮಾತನಾಡ್ತಾ ಇದ್ದಿದ್ದು ಪ್ರಾಣ ಅಂತ ಬೇರೆ ಬೇರೆ ಇರಲ್ಲ. ಅದೆಲ್ಲವೂ ಲೀನವಾಗಿ ಸಮುದ್ರದಲ್ಲಿ ಹೇಗೆ ನದಿಗಳ ಲೀನ ಆಗುತ್ತೋ ಹಾಗೆ ಲೀನ ಹೋಗುತ್ತೆ ಅಂತ ಹೇಳ್ತಾ ಇರೋದು. ವಿಲೀನ ಆಗೋಗುತ್ತೆ ಅಲ್ಲಿ. ಇವನು ಕಲಾಶೂನ್ಯನೂ ಅಮೃತನೂ ಆಗುತ್ತಾನೆ. ಅಂದರೆ ಅಮೃತನು, ಅದಕ್ಕೆ ಸಾವೇ ಇಲ್ಲ ಅನ್ನುವಂಥದ್ದು. ಆ ಶಕ್ತಿಗೆ ನೋಡಿ, ಶರೀರ ನಾಶ ಆಗ್ಬೋದು, ಆದರೆ ಆ ಶಕ್ತಿ ಏನಿದೆಯಲ್ಲ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತಿಗೂ ಇರುತ್ತೆ ನಮ್ಮಲ್ಲಿರುವಂತಹ ಚೈತನ್ಯ ಶಕ್ತಿ. ಅದನ್ನೇ ಇಲ್ಲಿ ಹೇಳ್ತಾರೆ. ಆ ಶಕ್ತಿಯಿಂದಲೇ ಎಲ್ಲ ಕಲಾಪುರುಷರು ಬಂದಿರೋದು ಅಂತ. ಆ ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಲೀನ ಆಗ್ತಾನೆ. ಅಲ್ಲಿಗೆ ಎಲ್ಲವೂ ನದಿಗಳೆಲ್ಲ ಸಮುದ್ರ ಸೇರಿದ ಹಾಗೆ ಎಲ್ಲವೂ ಸೇರುತ್ತೆ. ಒಂದು ರೀತಿಯಲ್ಲಿ ಯೋಚಿಸೋದಾದರೆ ಈ ಷೋಡಶ ಕಲೆಗಳು ಅಲ್ಲಿ ಲೀನ ಆಗುತ್ತೆ ಚೈತನ್ಯ ಶಕ್ತಿಯಲ್ಲಿ. ಮತ್ತು ಎಲ್ಲರಲ್ಲಿರುವಂತಹ ಜೀವಾತ್ಮ ಕೂಡ ಮತ್ತೆ ಅದೇ ರೀತಿ ಹೇಗೆ ನದಿಗಳು ಸಮುದ್ರವನ್ನು ಸೇರುತ್ತೋ ಹಾಗೆ ಎಲ್ಲರಲ್ಲಿರುವಂತಹ ಚೈತನ್ಯ ಶಕ್ತಿ ಒಂದೇ ಕಡೆ ಲೀನ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದುವರೆಸ್ತಾ, ಅರಾ ಇವ ರಥನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾಃ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯುಃ ಪರಿವ್ಯಥಾ ಇತಿ. ರಥನಾಭೌ, ರಥಚಕ್ರದ ಗುಂಬದಲ್ಲಿ, ಆರಾಹ ಇವ ಅರೆಕಾಲುಗಳಂತೆ, ಯಸ್ಮಿನ್ ಯಾವನಲ್ಲಿ, ಕಲಾಹ ಕಲೆಗಳು, ಪ್ರತಿಷ್ಠಿತಾಹ ನಿಂತಿರುವವೋ, ತಂ ವೇದ್ಯಂ ಅರಿಯಲ್ಪಡಬೇಕಾದ, ಪುರುಷಂ ಪುರುಷನನ್ನು, ವೇದ ತಿಳಿಯಬೇಕು, ಯಥಾ ಹೇಗೆ, ಹಾಗೆ ತಿಳಿದರೆ, ಮೃತ್ಯುವು ವಹ ನಿಮ್ಮನ್ನು, ಮಾ ಪರಿವ್ಯತಾಹ ವ್ಯತೆಗೊಳಿಸುವುದಿಲ್ಲ. ರಥಚಕ್ರದ ಗುಂಬದಲ್ಲಿ ಅರೆಕಾಲುಗಳಂತೆ ಯಾರಲ್ಲಿ ಕಲೆಗಳು ನಿಂತಿರುವವೋ ಆ ಪುರುಷನನ್ನು ತಿಳಿಯಬೇಕು. ಹಾಗೆ ತಿಳಿದರೆ ಮೃತ್ಯುವು ನಿಮ್ಮನ್ನು ವ್ಯಥೆಗೊಳಿಸುವುದಿಲ್ಲ. ರಥಚಕ್ರದಲ್ಲಿ ಅರೆಕಾಲುಗಳಂತೆ ಯಾರಲ್ಲಿ ಕಲೆಗಳು ನಿಂತಿರುವು. ಈ ರಥಚಕ್ರ ಅನ್ನೋದಕ್ಕೆ ಮಧ್ಯ ಒಂದು ಏನಿರುತ್ತಲ್ವಾ, ಒಂದು ಹೋಲ್ಡ್ ಮಾಡುತ್ತೆ. ಈ ಸೈಕಲ್ಗೆ ಮಧ್ಯ ಸ್ಪೋಕ್ಸ್ ಎಲ್ಲ ಕಡೆ ಇರುತ್ತೆ. ಆ ಮಧ್ಯದ ಒಂದು
ಏನು ಹೇಳ್ತಾರೆ, ಗುಂಬ ಅಂತ ಹೇಳ್ತಾರೆ ಅದಕ್ಕೆ. ಆ ರಥಚಕ್ರದ ಗುಂಬದಲ್ಲಿ ಅರೆಕಾಲುಗಳಂತೆ ಯಾರಲ್ಲಿ ಕಲೆಗಳು ನಿಂತಿರುವು. ಅಂದರೆ ಅಲ್ಲಿಂದ ಆ ಸೆಂಟರ್, ಆ ಚೈತನ್ಯದಿಂದ ಈ ಎಲ್ಲ ಷೋಡಶ ಕಲೆಗಳು ಉತ್ಪತ್ತಿ ಆಗತ್ತೆ. ಅದು ಎಲ್ಲೆಲ್ಲೋ ಬೇರೆ ಬೇರೆ ಇಲ್ಲ, ಅದು ಎಲ್ಲವೂ ಒಂದೇ ಕಡೆಯಿಂದ ಬರೋದು. ಅಂದರೆ ಈಗ ನಾನು ಕೇಳಿಸ್ಕೊಳ್ಬೇಕು ಅಂತ ಹೇಳುವಾಗ ಅದೇ ಪ್ರಾಣಶಕ್ತಿ ಕೇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದು. ಅದು ಬೇರೆ ಪ್ರಾಣಶಕ್ತಿ ಅಂತ ಆಗಿರೋದಿಲ್ಲ. ನಾನು ಮಾತನಾಡಬೇಕು ಅಂದಾಗ ಅದೇ ಪ್ರಾಣಶಕ್ತಿಯೇ ಮಾತನಾಡಲಿಕ್ಕೂ ಅವಕಾಶ ಮಾಡಿಕೊಡೋದು, ಅದೇ ಪ್ರಾಣಶಕ್ತಿಯೇ ನನಗೆ ನೋಡಲಿಕ್ಕೂ ಅವಕಾಶ ಮಾಡಿಕೊಡೋದು. ಅಂದರೆ ಇದಿಷ್ಟು ಕೂಡ ಎಲ್ಲಿಂದ, ಎಲ್ಲಿ ಆ ಹುಂಬ ಎಲ್ಲಿದೆ, ಅದು ಪ್ರಾಣಶಕ್ತಿಯಲ್ಲಿದೆ. ಅದನ್ನು ಯಾರು ತಿಳ್ಕೊಳ್ತಾರೋ, ಅದು ಎಲ್ಲವೂ ಆ ಪುರುಷನಿಂದನೇ ಆಗ್ತಾ ಇರೋದು ಅಂತ ತಿಳ್ಕೊಳ್ತಾರೋ, ಆ ಪುರುಷನನ್ನು ಆ ರೀತಿಯಾಗಿ ತಿಳಿಬೇಕಂತೆ. ಅಲ್ಲಿಂದನೇ ಅದು ಎಲ್ಲವೂ ಉತ್ಪತ್ತಿ ಆಗ್ತಾ ಇರೋದು, ಅಲ್ಲಿಯೇ ಎಲ್ಲವೂ ಸೇರ್ತಾ ಇರೋದು ಅಂತ ನಮ್ಮಲ್ಲಿರುವ ಚೈತನ್ಯ ಶಕ್ತಿಯನ್ನು ತಿಳ್ಕೊಂಡ್ರೆ ಮೃತ್ಯುವು ನಿಮ್ಮನ್ನು ವ್ಯಥೆಗೊಳಿಸುವುದಿಲ್ಲ. ಎಲ್ಲರಿಗೂ ಇರುವಂಥದ್ದು ಒಂದು ಭಯ, ಸಾಕಷ್ಟು ಭಯಗಳೇನೇನೋ ಇರುತ್ತೆ, ಅದರಲ್ಲಿ ಸಾವಿನ ಭಯನೂ ಒಂದು. ಅದು ನಮಗೆ ವ್ಯಥೆಗೊಳಿಸೋದಿಲ್ಲ ಅಂತ ಏನು ವೇದಾಂತದಲ್ಲಿ ಹೇಳೋದು. ಆ ಚೈತನ್ಯ ಶಕ್ತಿ ಶರೀರದಲ್ಲಿದೆ, ಅದಿರೋವರೆಗೂ ಏನೇನು ಕೆಲಸ ಆಗಬೇಕೋ ಅದು ಕೆಲಸ ಮಾಡುತ್ತೆ, ಆಮೇಲೆ ಅದು ಬಿಟ್ಟು ಹೋಗುತ್ತೆ ಅಷ್ಟೇ, ಶರೀರವನ್ನು ತ್ಯಜಿಸಿ ಹೋಗುತ್ತೆ. ಅದರಿಂದ ತುಂಬ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಯಾವಾಗ ಯಾವಾಗ ಕರ್ಮಗಳು ಕಳೆಯುತ್ತೋ ಆ ಶರೀರವನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಆಗ ಮೃತ್ಯುವಿನ ಏನು ಹೇಳ್ತಾರೆ ನೋಡಿ, ಹಾಗೆ ತಿಳಿದರೆ ಮೃತ್ಯುವು ನಿಮ್ಮನ್ನು ವ್ಯಥೆಗೊಳಿಸುವುದಿಲ್ಲ, ಅಂದರೆ ದುಃಖಪಡಿಸೋದಿಲ್ಲ. ಸ್ವಲ್ಪ ವೇದಾಂತ ಓದಲಿಕ್ಕೆ ಮೊದಲೇ ಬಹುಶಃ ನಮ್ಮೆಲ್ಲರಿಗೂ ಯಾರ್ದಾದ್ರೂ ಸಾವು ಅಂತ ಕೇಳಿದಾಗ ಅಯ್ಯೋ ಹಾಗಾಗಬಾರ್ದಾಗಿತ್ತು, ಇನ್ನು ಸ್ವಲ್ಪ ದಿನ ಇರಬೇಕಾಗಿತ್ತು, ಎಷ್ಟು ಒಳ್ಳೆಯವರು, ಈ ಥರ ಎಲ್ಲ ಮನಸ್ಸಿಗೆ ಬರ್ತಾ ಇತ್ತಲ್ವ. ಈಗ ವೇದಾಂತ ಓದ್ತಾ ಓದ್ತಾ ಅಥವಾ ನಮಗೂ ವಯಸ್ಸಾಗ್ತಾ ಆಗ್ತಾ ಇವಾಗ ಪ್ರಬುದ್ಧತೆ ಬಂದಿರೋದ್ರಿಂದ ಗೊತ್ತಾಗತ್ತೆ, ಆಯಿತು ಎಲ್ಲರೂ ಎಷ್ಟು ದಿನ ಬದುಕಲಿಕ್ಕಾಗತ್ತೆ, ಅವರು ಅಷ್ಟು ದಿನ ಬದುಕಬೇಕಿತ್ತು, ಮುಗೀತು ಅವ್ರದ್ದು ಯಾತ್ರೆ, ಹೋದರು ಅಂತ. ದುಃಖ ಆಗತ್ತೆ ಖಂಡಿತ, ಆದರೆ ತುಂಬ ಮೊದಲೆಲ್ಲ ಅಂದ್ಕೊಳ್ಳೋಷ್ಟು ದುಃಖ ಆಗಲ್ಲ ಅಲ್ವಾ. ಯಾಕೆ, ಈ ಜ್ಞಾನ ನಮಗೆ ಬಂದಿದೆ, ಈಗ ಗೊತ್ತಾಗ್ತಾ ಇದೆ, ಹುಟ್ಟಿದ್ದೆಲ್ಲವೂ ಸಾಯಲೇಬೇಕು. ಆ ಸಾವು ಎಂಥದ್ದು ಅನ್ನೋದು ಮುಖ್ಯ ಹೊರತು ಸಾಯಲೇಬಾರ್ದು ಅಂತ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆ ಮೃತ್ಯು ಭಯ ಹೋಗುತ್ತೆ. ಯಾಕೆ, ಆ ಪ್ರಾಣಶಕ್ತಿ ಶರೀರದಲ್ಲಿರೋವರೆಗೂ ಈ ಷೋಡಶ ಕಳೆಗಳು ಮೆರೆಯುತ್ತವೆ, ಅದಾದಮೇಲೆ ಅದರಲ್ಲಿ ಲೀನವಾಗಿಬಿಡುತ್ತೆ ಅಷ್ಟೇ ಅಂತ. ಆ ರೀತಿಯಲ್ಲಿ ತಿಳ್ಕೊಂಡ್ರೆ ಮೃತ್ಯು ಅನ್ನೋದು ನಮಗೆ ಕಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ತಿಳಿದರೆ ಮೃತ್ಯುವು ನಿಮ್ಮನ್ನು ವ್ಯಥೆಗೊಳಿಸುವುದಿಲ್ಲ. ಯೋಚನೆ ಮಾಡೋದಕ್ಕೆ, ಅಂದರೆ ಅದ್ರ ಬಗ್ಗೆ ವ್ಯಥೆ ಪಡುವಂಥದ್ದು, ವ್ಯಥೆ ಪಡಬೇಕಾಗಿಲ್ಲ ನಾವು ಅಂತ ಹೇಳ್ತಾರೆ. ಮುಂದುವರಿಸ್ತಾ, ತಾನ್ ಹೋವಾಚ ಏತಾವದೇವಾಹಮೇತಂ ಪರಂ ಬ್ರಹ್ಮ ವೇದ ನಾತ ಪರಮಸ್ತೀತಿ. ಪಿಪ್ಪಲಾದನು ತಾನ್ ಅವರನ್ನು ಕುರಿತು ಉವಾಚ ಹೇಳಿದನು, ಅಹಂ ನಾನು ಏತಾವತ್ ಏವ ನಾನು ಇಷ್ಟೇ, ಏತತ್ ಪರಂ ಬ್ರಹ್ಮ ಈ ಪರಬ್ರಹ್ಮವನ್ನು ವೇದ ತಿಳಿದಿರುವೆನು, ಅತಃ ಪರಂ ಇದಕ್ಕಿಂತ ಶ್ರೇಷ್ಠವಾದದ್ದು ನ ಅಸ್ತಿ ಇಲ್ಲ ಇತಿ ಹೀಗೆಂದು. ಪಿಪ್ಪಲಾದನು ಅವರನ್ನು ಕುರಿತು ಹೇಳಿದನು. 5 ಜನ ಶಿಷ್ಯರು ಇರ್ತಾರಲ್ವ, 6 ಜನ ಶಿಷ್ಯರಲ್ಲಿ ಅವರನ್ನು ಕುರಿತು ಹೇಳ್ತಾ ಇದ್ದಾನೆ, ಅಂದರೆ ಕನ್ಕ್ಲೂಡ್ ಮಾಡ್ತಾ ಇದ್ದಾನೆ ಅಷ್ಟು ಪ್ರಶ್ನೆಗಳಿಗೆ. ಪಿಪ್ಪಲಾದನು ಅವರನ್ನು ಕುರಿತು ಹೇಳಿದನು, ಈ ಪರಬ್ರಹ್ಮವನ್ನು ನಾನು ಅರಿತಿರುವುದು ಇಷ್ಟೇ, ಈ ಪರಬ್ರಹ್ಮಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಎಂದು ಗುರುಗಳು ಫೈನಲಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಇವರು ಕೇಳಿದೆಲ್ಲ ಪ್ರಶ್ನೆಗಳು ಉತ್ತರಿಸಿದ ಮೇಲೆ ಪ್ರಶ್ನೆಗಳನ್ನು, ಈ ಪರಬ್ರಹ್ಮನನ್ನು ನಾನು ಅರ್ಥಕೊಂಡಿರೋದು ಇಷ್ಟೇ, ಇದೆ, ಇದಕ್ಕಿಂತ ಬೇರೆ ಏನು ಇಲ್ಲ ಅಂತ. ಅಂದರೆ ನಮ್ಮೆಲ್ಲರನ್ನು ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ಆ ಪರಬ್ರಹ್ಮ ಅಂತ, ಅದರಿಂದಲೇ ಎಲ್ಲವೂ ಆಗ್ತಾ ಇರುವಂಥದ್ದು, ಇದನ್ನು ನಾನು ಅರ್ಥಕೊಂಡಿದ್ದೀನಿ, ಇದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಸ್ಪಷ್ಟವಾಗಿ ಶಿಷ್ಯರಿಗೆ ಹೇಳಿದ್ದಾರೆ. ಮುಂದುವರಿಸ್ತಾ ಕಡೆಯ ಶ್ಲೋಕ, ತೇ ತಮರ್ಚಯಂತಸ್ತ್ವಂ ಹಿನಃ ಪಿತಾ
ಯೋಸ್ಮಾಕಮವಿದ್ಯಾಯಾಃ ಪರಂ ಪಾರಂ ತಾರಯಸೀತಿ ನಮಃ ಪರಮಋಷಿಭ್ಯೋ ನಮಃ ಪರಮಋಷಿಭ್ಯಃ. ತೇ ತಂ ಆಚಾರ್ಯಂತಹ ಆ ಶಿಷ್ಯರು ಅವನನ್ನು ಪಿಪ್ಪಲಾದನನ್ನು ಅರ್ಚಿಸುವವರಾಗಿ ಊಚುಹು ಹೇಳಿದರು. ತ್ವಂ ಹಿ ನೀನೇ ನಮ್ಮ ಪಿತಾ ತಂದೆಯು. ಯಹ ತ್ವಂ ಯಾವ ನೀನು ಅಸ್ಮಾಕಂ ನಮ್ಮ ಆ ವಿದ್ಯೆಯಾಹ ಅವಿದ್ಯೆಯ ಪರಂಪರಾಂ ಆಚೆಯ ದಡವನ್ನು ತಾರಯಸಿ ದಾಟಿಸಿರುತ್ತೀಯೇ. ಪರಮ ಋಷಿಭ್ಯ ನಮಃ ಶ್ರೇಷ್ಠರಾದ ಋಷಿಗಳಿಗೆ ನಮಸ್ಕಾರ. ಪರಮ ಋಷಿಭ್ಯ ನಮಃ ಪರಮ ಋಷಿಗಳಿಗೆ ನಮಸ್ಕಾರ. ಅನಂತರ ಆ ಶಿಷ್ಯರು ಪಿಪ್ಪಲಾದನನ್ನು ಪೂಜಿಸಿ ಹೇಳಿದರು, ನೀನೇ ನಮ್ಮ ತಂದೆಯು, ನೀನು ನಮ್ಮ ಅವಿದ್ಯೆಯ ಆಚೆಯ ದಡವನ್ನು ಮುಟ್ಟಿಸಿರುವೆ. ಪರಮ ಋಷಿಗಳಿಗೆ ನಮಸ್ಕಾರ. ಪರಮ ಋಷಿಗಳಿಗೆ ನಮಸ್ಕಾರ. ಶಿಷ್ಯರೆಲ್ಲ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಸಂತೋಷ ಪಟ್ಟಿದ್ದಾರೆ. ಕಡೆಗೆ ಹೇಳಲಿಕ್ಕೆ ಇನ್ನೇನಾಗತ್ತಲ್ವಾ, ಗುರುಗಳಿಗೆ ಪರಮ ಋಷಿಗಳಿಗೆ ನಮಸ್ಕಾರ. ಮತ್ತೆ ಮತ್ತೆ ಅವರು ನಮಸ್ಕಾರ ಅಂತ ಹೇಳ್ತಾರೆ. ಉಪನಿಷತ್ ಕಾಲದಲ್ಲಿಂದಲೂ ನಮಗೆ ಗೊತ್ತಿರೋದು ಏನಪ್ಪ ಅಂದರೆ, ಏನಾದರೂ ವಿಚಾರ ತಿಳ್ಕೊಳ್ಬೇಕು ಅಂದರೆ ಆ ಪ್ರಶ್ನೆ ನಮ್ಮಲ್ಲಿ ಸ್ಪಷ್ಟ ಆದಾಗ ಗುರುಗಳ ಹತ್ರ ಹೋಗಿ ಕೇಳಿದಾಗ ಅವರು ಕೊಡೋ ಉತ್ತರ ನಮಗೆ ಸ್ಪಷ್ಟತೆಯನ್ನು ಕೊಡ್ತು ಅಂದರೆ ನಮ್ಮಲ್ಲಿ ತಯಾರಿ ಸರಿಯಾಗಿದೆ ಅಂತ. ಇಲ್ಲಿ ಬಂದಿರೋ 6 ಜನ ಶಿಷ್ಯರು ಋಷಿಗಳೇ, ಮಹಾಋಷಿಗಳೇ ಅವರೆಲ್ಲರೂ. ಆದರೂ ಕೂಡ ಆ ಗುರುಗಳಿಂದ ತಿಳ್ಕೊಳ್ಬೇಕಾಗಿದ್ದಂತಹ ಯಾವುದೋ ಒಂದು ಸ್ವಲ್ಪ ವಿಚಾರಗಳೇನಿತ್ತು ಅದನ್ನು ಬಂದು ಇಲ್ಲಿ ಕೇಳಿ ಅದನ್ನು ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಇರುವಂಥದ್ದು ಅಥವಾ ರೀಕನ್ಫರ್ಮ್ ಮಾಡ್ಕೊಳ್ಬೇಕಾಗಿದ್ದು ಏನಿತ್ತು ಅದನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಅವರ ಅವಿದ್ಯೆ ನಾಶ ಆಗಿದೆ. ಅವರೆಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ನಮ್ಮ ಅವಿದ್ಯೆಯ ಆಚೆಯ ದಡವನ್ನು ಮುಟ್ಟಿಸಿರುವೆ. ಆ ಪಾರು ಮಾಡಿದ್ಯಾ ನನಗೆ, ನಾವು ಕೇಳ್ಕೊಳ್ಳೋದೇ ಅಲ್ವಾ ಪಾರು ಮಾಡೋ ದೇವ ಅಂತ. ಜ್ಞಾನ ಒಂದೇ ನಮಗೆ ಮೋಕ್ಷಕ್ಕೆ ದಾರಿ, ಬೇರೆ ಯಾವುದೂ ಇಲ್ಲ. ಅಂತಹ ಜ್ಞಾನವನ್ನು ಕೊಟ್ಟಿರುವಂತಹ ಪಿಪ್ಪಲಾದರಿಗೆ ಇವರು ಏನಂತ ಕರೀತಿದ್ದಾರೆ, ತಂದೆ ನೀನು ನಮ್ಮ ತಂದೆ. ನಾವು ಹಾಡು ಕೂಡ ಹಾಡ್ತೀವಲ್ವ, ಕೈ ಹಿಡಿದು ನಡೆಸನ್ನನು ಅಂತೆಲ್ಲ ಹೇಳುವಾಗ ಆ ಭಗವಂತನನ್ನಾಗಲಿ ಗುರುಗಳನ್ನಾಗಲಿ ತಂದೆ ತಾಯಿ ಈ ರೀತಿಯಾಗಿ ಸಂಬೋಧಿಸೋದು ಒಂದು ರೂಢಿಯಲ್ಲಿ ಇದೆ ನಮಗೆ. ಆಚೆಯ ದಡವನ್ನು ಮುಟ್ಟಿಸಿರುವೆ ಅಂದರೆ ನಮಗೆ ಆ ಜ್ಞಾನವನ್ನು ನೀನು ಕೊಟ್ಬಿಟ್ಟಿದ್ಯಾ, ಈ ಅಜ್ಞಾನದಿಂದ ಆ ಜ್ಞಾನದ ಕಡೆಗೆ ಹೋಗೋದಕ್ಕೆ, ಆ ದಡವನ್ನು ಸೇರಲಿಕ್ಕೆ, ಅವಿದ್ಯೆಯಿಂದ ವಿದ್ಯೆಯ ದಡ ಸೇರಲಿಕ್ಕೆ ನಮಗೆ ಸಹಾಯ ಮಾಡಿದ್ಯಾ, ನಮ್ಮನ್ನು ಆ ಕಡೆಗೆ ಕರ್ಕೊಂಡು ಹೋಗಿದ್ಯಾ, ನೀನೇ ನಮ್ಮ ತಂದೆ ಅಂತ ಹೇಳ್ತಾನೆ. ಹೇಳಿ ಪರಮ ಋಷಿಗಳಿಗೆ ನಮಸ್ಕಾರ. ಪರಮ ಋಷಿಗಳು ನೀವು. ಯಾವುದೇ ವಿಚಾರವನ್ನು ನಾವು ಕೇಳಲಿಕ್ಕೆ ಹೋದಾಗ ನಮ್ಮಲ್ಲಿ ಆ ಹಂಬಲ್ನೆಸ್ ಇರಬೇಕು. ಅವರು ಗುರುಗಳು, ನಾನು ಶಿಷ್ಯೆ, ಆ ಶಿಷ್ಯತ್ವವನ್ನು ನಾನು ಹೊಂದಿದಾಗ ಮಾತ್ರ ಜ್ಞಾನ ನನಗೆ ಉಂಟಾಗೋದು ಅಂತ. ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ನೋಡ್ತೀವಿ ನೋಡಿ. ಕೃಷ್ಣ ಅರ್ಜುನರು ಗೆಳೆಯರಾಗಿದ್ದರು, ಒಟ್ಟಿಗೆ ಆಟಾಡಿ ಬೆಳೆದವರು. ಆದರೆ ಯಾವಾಗ ಅರ್ಜುನ ಕೃಷ್ಣನಿಗೆ ಶಿಷ್ಯಸ್ತೇಹಂ ಶಾದಿಮಾಂ ಪ್ರಪನ್ನಂ ಅಂತ ಕೇಳ್ಕೊಳ್ತಾನೋ, ಕೃಷ್ಣ ನನಗೆ ಐ ಆಮ್ ಕನ್ಫ್ಯೂಸ್, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ನಿನ್ನ ಶಿಷ್ಯನಾಗಿದ್ದೀನಿ ನಾನು, ನನಗೆ ದಾರಿಯನ್ನು ತೋರಿಸು ಅಂತ ಕೇಳಿದಾಗ ಕೃಷ್ಣ ತೋರಿಸ್ತಾನೆ ದಾರಿಯನ್ನು. ಯಾವಾಗ ನಾವು ಸರಿಯಾದ ಶಿಷ್ಯರಾಗ್ತೀವೋ, ಶಿಷ್ಯತ್ವವನ್ನು ನಾವು ಪ್ರಕಟಗೊಳಿಸ್ತೀವೋ, ಆಗ ನಮಗೆ ಬೇಕಾದ ಜ್ಞಾನ ದೊರಕತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಗುರುಗಳನ್ನ ಹುಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗೋದಿಲ್ಲ. ನಾನು ಸರಿಯಾದ ಶಿಷ್ಯೇ ಆಗಬೇಕು. ಶಿಷ್ಯತ್ವವನ್ನು ಸರಿಯಾಗಿ ನಾನು ನಿಭಾಯಿಸಿದ್ರೆ ಗುರುಗಳಿಂದ ಸಿಗುವ ಜ್ಞಾನ ತಾನಾಗೇ ಸಿಗುತ್ತೆ. ಅದು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕ್ಷಣಕ್ಕೆ
ನಾವು ಓದ್ತಾ ಇರೋ ದಾರಿನಲ್ಲಿ ಇದೊಂದು ಅದ್ಭುತ. ನೀವು ಪ್ರಯತ್ನ ಮಾಡಿ ನೋಡಿ. ನಮಗೆ ಏನೋ ಒಂದು ಅಧ್ಯಯನ ಮಾಡ್ತಾ ಇದ್ದೀವಿ, ನಮಗೆ ಯಾವುದೋ ಒಂದು ಕಡೆ ಯಾವುದೋ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ. ಆದರೆ ನನಗೆ ಆ ಸೀರಿಯಸ್ನೆಸ್ ಇದೆ, ನಾನು ಅದನ್ನು ತಿಳ್ಕೊಳ್ಳೇಬೇಕು ಅಂತ ಆ ಮನಸ್ಸಲ್ಲಿ ಸಂಕಲ್ಪ ಇದ್ದರೆ ಸಾಕು. ಯಾರೋ ಗುರುಗಳು ಎಲ್ಲಿಂದನೋ ಬಂದು ನಿಮ್ಗೆ ಅದನ್ನು ಹೇಳ್ಕೊಟ್ಟಿರ್ತಾರೆ. ಸಪ್ಲೈ ಆನ್ ಮಾಡ್ತಾನೆ ಅಂತ ಭಗವಂತ. ನಿನ್ನಲ್ಲಿ ಆ ಸಂಕಲ್ಪವನ್ನಿಟ್ಕೋ, ನೀನು ಓದಲೇಬೇಕು ಅಂತ, ಓದಕ್ಕೆ ಶುರು ಮಾಡು. ನೀನು 1 ಹೆಜ್ಜೆ ಮುಂದೆ ಇಟ್ಟರೆ ನಾನು 10 ಹೆಜ್ಜೆ ನಡೆಸ್ತೀನಿ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ಹಾಗೆ ಈ ಎಲ್ಲ ಶಿಷ್ಯರು ಮಹಾಋಷಿಗಳೇ ಆಗಿದ್ದರೂ ಕೂಡ ಆ ಶಿಷ್ಯತ್ವವನ್ನು ಇಲ್ಲಿ ಪ್ರಕಟಗೊಳಿಸಿದ್ದಾರೆ. ಇಷ್ಟೆಲ್ಲ ಆಗಿ ಅವರು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡಾದಮೇಲೆ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಅವರು ಹೊರಡ್ತಾರೆ. ಇಲ್ಲಿಗೆ 6ನೆಯ ಪ್ರಶ್ನೆ ಮುಕ್ತಾಯ ಆಗುತ್ತೆ. ಹಾಗೆ ನಮ್ಮ ಈ ಪ್ರಶ್ನೋಪನಿಷತ್ತು ಕೂಡ ಸಂಪೂರ್ಣ ಆಗುತ್ತೆ. 6 ಪ್ರಶ್ನೆಗಳು, 6 ಶಿಷ್ಯರು, ಒಬ್ಬನೇ ಗುರು. ತಕ್ಕ ಮಟ್ಟಿಗೆ ವಿಚಾರ ಮಾಡಿದ್ದೀವಿ. ನಾನು ಕೂಡ ಎಷ್ಟು ತಿಳ್ಕೊಳ್ಳಿಕ್ಕಾಯ್ತೋ ತಿಳ್ಕೊಂಡು ಅದರಲ್ಲಿ ಏನು ತಮಗೆ ತಿಳಿಸ್ಲಿಕ್ಕಾಯ್ತೋ ಅಷ್ಟನ್ನು ತಿಳಿಸಿದ್ದೀನಿ. ಎಲ್ಲಾದರೂ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಬೇಕು. ಭಗವಂತನಲ್ಲಿ ಕೂಡ ನಾನು ಅದನ್ನೇ ಕೇಳ್ಕೊಳ್ತೀನಿ, ಗುರುಗಳಲ್ಲಿ ಕೂಡ ಅದನ್ನೇ ಕೇಳ್ಕೊಳ್ತೀನಿ. ನನ್ನ ಮಟ್ಟಿಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಆ ವಿಚಾರವನ್ನು ಹಂಚ್ಕೊಂಡಿದ್ದೀನಿ. ಇದಕ್ಕಿಂತ ಆಳವಾದ ವಿಚಾರ ಸಾಕಷ್ಟು ಇರುತ್ತೆ. ಅದನ್ನು ಮತ್ತೆ ಮತ್ತೆ ಬೇರೆ ಕಡೆಯಿಂದ ಓದಿದಾಗ ತಿಳ್ಕೊಂಡಾಗ ವಿಚಾರ ಮಾಡೋ ಪ್ರಯತ್ನವನ್ನು ಮಾಡಿ ಈ ಸುಂದರವಾದ ಅನುಭವವನ್ನು ಕೊಟ್ಟ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಪ್ರತಿ ಸಲವೂ ಈ ವಿಚಾರಗಳನ್ನು ಹಂಚ್ಕೊಳ್ಳೋದು ಒಂದು ಸುಂದರವಾದ ಅವಕಾಶ. ಅದು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ಧನ್ಯವಾದಗಳು. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 हरि ओम श्री गुरुभ्यो नमः हरि ओम।